ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ, ಯೂನಿಕ್ ರೆಸಿಪಿ. ಇದು ಕ್ರ್ಯಾಬ್ ಫ್ರೈಡ್ ರೈಸ್. ಇದಕ್ಕೆ ಕ್ರ್ಯಾಬ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಯಾಕೆಂದ್ರೆ ನಾವು ಅದನ್ನು ಬಾಯ್ಲ್ ಮಾಡಿ ಅದರ ಮೀಟ್ ತೆಗೆದು ಮತ್ತೆ ಯೂಸ್ ಮಾಡೋದಲ್ಲ. ನಿಮಗೆ ಆ ಫ್ರೈಡ್ ರೈಸ್ ಅಲ್ಲಿ ಆ ಕ್ರ್ಯಾಬ್ದು ಟೇಸ್ಟ್ ಬರಬೇಕಾದ್ರೆ ತುಂಬಾ ಕ್ರ್ಯಾಬ್ದು ಮೀಟ್ ಹಾಕಬೇಕು. ಸೊ ಅದೇ ಒಳ್ಳೆ ಟೇಸ್ಟ್ ಬರ್ತದೆ, ಒಳ್ಳೆ ಆಗಿದೆ. ನಾನು ಜಸ್ಟ್ ಟ್ರೈ ಮಾಡ್ಲಿಕ್ಕೆ ಹೋದದ್ದು, ನಂಗೆ ಖುಷಿ ಆಯ್ತದೆ. ಸಿಂಪಲ್ ರೆಸಿಪಿ, ನಾವು ಫ್ರೈಡ್ ರೈಸ್ ಮಾಡೋ ಹಾಗೆ ಇದನ್ನು ಕೂಡ ಮಾಡೋದು. ಆದರೆ ಜಸ್ಟ್ ಚಿಕನ್ ಬದಲು ನಾನು ಕ್ರ್ಯಾಬ್ ಹಾಕ್ತಿದ್ದೇನೆ. ಕ್ರ್ಯಾಬ್ ಮೀಟ್ ಹಾಕ್ತಿದ್ದೇನೆ. ಸೊ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಕ್ರ್ಯಾಬ್ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ತುಂಬಾ ಸಿಂಪಲ್ ರೆಸಿಪಿ ಮತ್ತೆ ಟೇಸ್ಟಿ ರೆಸಿಪಿ ಇದು. ಮೊದಲಿಗೆ ಕ್ರ್ಯಾಬ್ ಅನ್ನು ಬಾಯ್ಲ್ ಮಾಡಿ, ಕ್ರ್ಯಾಬ್ ಅನ್ನು ಏಡಿ ಅದನ್ನು ಸ್ವಲ್ಪ ನೀರು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಆಗಲಿ, ಕುಕ್ ಆಗಲಿ, ಅದು ಚೆನ್ನಾಗಿ ಕುಕ್ ಆಗಲಿ. ಇಲ್ಲಿ ನೋಡಿ, ಕುಕ್ ಆಗಿದೆ ಒಳ್ಳೆ. ಈಗ ಅದರ ಮೀಟ್ ನಾನು ತೆಗೆದಿರ್ತೇನೆ. ಹೀಗೆ ಮೀಟನ್ನು ತೆಗೀರಿ. ನನ್ನ ಹತ್ರ ಸ್ವಲ್ಪವೇ ಕ್ರ್ಯಾಬ್ ಇದ್ದದು, ಅದ್ರ ನೀವು ಸ್ವಲ್ಪ ಜಾಸ್ತಿ ಕ್ರ್ಯಾಬ್ ಹಾಕಿ, ಆಗ ಅದರ ಟೇಸ್ಟ್ ಬರ್ತದೆ. ಈಗ ಒಂದು ಬಾಣಲೆಗೆ 4 ಟೀ ಸ್ಪೂನ್ ಆಯಿಲ್ ಹಾಕಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ, ಚಾಪ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ನಾವೀಗ ಇದಕ್ಕೆ ಎಗ್ ಅನ್ನು ಹಾಕುವ. ನಾನು ಆಕ್ಚುಲಿ ಒಂದು 6 to 7 ಎಗ್ಸ್ ಹಾಕಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಬುರ್ಜಿ ತರ ಆಗ್ಬೇಕು. ನೋಡಿ, ಈಗ ಬುರ್ಜಿ ತರ ಆಗಿದೆ. ಇದನ್ನ ನಾನು ಸೈಡ್ ಅಲ್ಲಿ ಮಾಡ್ತಿದ್ದೇನೆ. ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ದು ವೈಟ್ ಪಾರ್ಟ್ ಮತ್ತೆ ಒಂದು ಕ್ಯಾಪ್ಸಿಕಮ್ ಮತ್ತೆ ಒಂದು ಕ್ಯಾರೆಟ್ ಅನ್ನು ಚಾಪ್ ಮಾಡಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಕುಕ್ ಮಾಡಿದ ರೈಸ್ ಅನ್ನು ಹಾಕಿ 3 ಟೀ ಸ್ಪೂನ್ ಸೋಯಾ ಸಾಸ್, 4 ಟೀ ಸ್ಪೂನ್ ಸೆಸ್ಮಿ ಆಯಿಲ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನು ಹಾಕಿ. ಉಪ್ಪನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವು ಎಗ್ಗೆ ಉಪ್ಪು ಹಾಕಿದೀವಿ, ಕ್ರ್ಯಾಬ್ಗೆ ಉಪ್ಪು ಹಾಕಿದೀವಿ, ಬಾಯ್ಲ್ ಮಾಡುವಾಗ ಉಪ್ಪು ಹಾಕಿದ್ದೇನೆ. ಸೊ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಈಗ ಇದಕ್ಕೆ ತುಂಬಾ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕಿ, ಗ್ರೀನ್ ಪಾರ್ಟ್ ಅನ್ನು ಹಾಕಿ. ಆಗ ನಾವು ವೈಟ್ ಪಾರ್ಟ್ ಹಾಕಿದ್ದು, ಈಗ ನಾವು ಗ್ರೀನ್ ಪಾರ್ಟ್ ಅನ್ನು ಹಾಕ್ತಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕ್ರ್ಯಾಬ್ ಮೀಟ್ ಅನ್ನು ಹಾಕಿ. ಅದು ನಾನು ಹಾಕುವಾಗ ವಿಡಿಯೋ ಬಂದಿತ್ತು, ಹಾಗೆ ಬರಲಿಲ್ಲ. ಹಾಕಿದ್ದೇನೆ ನಾನು ಕ್ರ್ಯಾಬ್. ನಮ್ಮ ಕ್ರ್ಯಾಬ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ಒಳ್ಳೇದಾಗ್ತದೆ. ಆದರೆ ಕ್ರ್ಯಾಬ್ ಮೀಟ್ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ. ನೋಡಿದ್ರಲ್ಲ, ರೆಸಿಪಿ ಎಷ್ಟು ಈಸಿ ಉಂಟು, ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ಇದು ಟ್ರೈ ಮಾಡಿ ನೋಡಿ, ಮತ್ತೆ ಮಕ್ಕಳಿಗೆಲ್ಲ ಕೊಡಿ. ಇದು ಹೀಗೆ ಮಾಡಿ ಖುಷಿ ಆಗ್ಬೋದು ಅವ್ರಿಗೆ ತಿನ್ಲಿಕ್ಕೆ. ಯಾರಿಗೆ ಕ್ರ್ಯಾಬ್ ಎಲ್ಲ ಇಷ್ಟ ಉಂಟಲ್ಲ, ತುಂಬಾ ಖುಷಿ ಆಗ್ಬೋದು ತಿನ್ಲಿಕ್ಕೆ. ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.